ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಪ್ರಭುದೇವ್. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅನ್ನೋ ಮಾತಿದೆ. ಗುರಿ ಇರೋವರೆಗೆ ಗುರು ಕೈ ಹಿಡಿದು ನಡೆಸದಿದ್ರೂ ಯಾವ ದಾರಿಯಲ್ಲಿ ಸಾಗಬೇಕು ಅನ್ನೋ ವಿದ್ಯೆಯನ್ನ ನೀಡ್ತಾರೆ. ಆದರೆ ರಾಜಕಾರಣ ಅನ್ನೋದು ಇದೇ ನೋಡಿ. ಇದು ಗುರುಕುಲವಲ್ಲ, ಇದು ಅಕ್ಷರಶಃ ಕುಸ್ತಿ ಕಣ. ಇಲ್ಲಿಯೂ ಕೂಡ ಗುರುವಿನ ನೆರವು ಬೇಕು. ಗುರುವಿನಿಂದ ವಿದ್ಯೆ ಕರಗತ ಮಾಡಿಕೊಂಡು ಚಿತ್ ಕೆಡುವವನಿಗೆ ಇಲ್ಲಿ ಜಟ್ಟಿಯ ಪಟ್ಟ. ಸಿದ್ದು ರಾಜಕೀಯ ಎಂಟ್ರಿ ಆದಾಗ ಹಲವು ಗರಡಿಗಳಲ್ಲಿ ಪಟ್ಟು ವರಸೆಗಳನ್ನ ಕಲ್ತಿದ್ದಾರೆ. ಹಲವು ಉಸ್ತಾದ್ಗಳು ಅವರಿಗೆ ರಾಜಕೀಯ ಪಟ್ಟು ಹಾಕುವುದನ್ನ ಹೇಳಿಕೊಟ್ಟಿದ್ದಾರೆ. ಹಳೆ ಹುಲಿಗಳ ಗರಡಿಯಲ್ಲಿ ಬೆಳೆದ ಈ ಹುಲಿ ಈಗ ರಾಜ್ಯದಲ್ಲಿ ಅಬ್ಬರಿಸ್ತಾ ಇದೆ. ಸಿದ್ದು ರಾಜಕೀಯ ಮೊದಲ ಗರಡಿ ಯಾವುದು? ಅವರನ್ನ ಬೆಳೆಸಿದ ಉಸ್ತಾದ್ಗಳು ಯಾರು? ಇದೇ ಈ ಹೊತ್ತಿನ ವಿಶೇಷ. ಸಿದ್ದು ವಿತ್ ಲೀಡರ್ಸ್ ರೆಕಾರ್ಡ್ ರಾಮಯ್ಯ ಭಾಗ 5. ನಾನು ಪ್ರಭುದೇವ್. ಸಿದ್ದರಾಮಯ್ಯ ಸದ್ಯ ರಾಜ್ಯ ಕಾಂಗ್ರೆಸ್ನ ಶಕ್ತಿ ಕೇಂದ್ರ. ಸಿದ್ದು ಈ ಎತ್ತರಕ್ಕೆ ಬೆಳೆದು ಬಂದ ಹಾದಿ ಹೇಗಿತ್ತು ಅನ್ನೋದನ್ನ ನಾವು ಈ ಹಿಂದಿನ ಎಪಿಸೋಡ್ನಲ್ಲಿ ನೋಡಿದ್ದೀವಿ. ಆದರೆ ಪ್ರತಿ ಪ್ರಭಾವಿ ರಾಜಕಾರಣಿಗೆ ಮತ್ತೊಬ್ಬ ಪ್ರಭಾವಿ ರಾಜಕಾರಣಿ ಪ್ರೇರಣೆಯಾಗಿರ್ತಾರೆ. ರಾಜಕೀಯ ರಣಕಣದಲ್ಲಿ ಅನೇಕ ಪಟ್ಟುಗಳನ್ನ ಈ ರಾಜ್ಯ ಕಂಡಿದೆ. ಎದುರಾಳಿಗಳನ್ನ ತಮ್ಮದೇ ಪಟ್ಟು ವರಸೆ ಮೂಲಕ ನೆಲಕ್ಕೆ ಕೆಡವಿ ವಿಜಯಮಾಲೆ ತಮ್ಮದಾಗಿಸಿಕೊಂಡಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಒಬ್ರು. ಈ ಮಟ್ಟ ತಲುಪಲು ಅವರಿಗೆ ಹಲವು ಉಸ್ತಾದ್ಗಳು ಅವರಿಗೆ ರಾಜಕೀಯ ತಂತ್ರ ರಣತಂತ್ರಗಳನ್ನ ಕಲಿಸಿದ್ದಾರೆ. ಅವರಲ್ಲಿ ಮೊದಲ ಸಾಲಲ್ಲಿ ಬರೋದು ಯಾರು? ಅಖಾಡದಲ್ಲಿ ತಮ್ಮದೇ ಶೈಲಿಯ ಪಟ್ಟು ವರಸೆಗಳನ್ನ ಕಲಿತಿದ್ದು ಹೇಗೆ ಸಿದ್ದು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳು ವಿಫಲವೆನ್ನುವೆಯೇ? ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ, ಗಟ್ಟಿತನ ಗರಡಿಯ ಫಲ ಮಂಕುತಿಮ್ಮ ಅನ್ನೋ ಕಗ್ಗದ ಸಾಲುಗಳಿವೆ. ಜಟ್ಟಿ ಅಂದ್ರೆ ಕುಸ್ತಿ ಪೈಲ್ವಾನ್. ಕುಸ್ತಿಯಲ್ಲಿ ಗೆಲ್ಲದಿದ್ದಲ್ಲಿ ಅವನ ಪಟ್ಟು ವರಸೆಗಳನ್ನು ವಿಫಲವೆನ್ನಲು ಸಾಧ್ಯವೇ? ಅವನ ಮೈಕಟ್ಟು ಮುಟ್ಟಿ ನೋಡಿ. ಗಟ್ಟಿತನ ಅನ್ನೋದು ಬರೋದು ಗರಡಿಯ ಫಲದಿಂದ ಅಂತ. ಇದು ಎಲ್ಲಾ ಕ್ಷೇತ್ರಗಳಿಗೂ ಅನ್ವಯವಾಗುವ ಮಾತು. ಕಾರಣ ಎಲ್ಲರೂ ಆಯಾ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ರೀತಿ ತಾಲೀಮು ನಡೆಸುವ ಜಟ್ಟಿಗಳೇ. ಅದರಲ್ಲೂ ರಾಜಕೀಯ ನಾಯಕರು ಅಸಲಿ ಜಟ್ಟಿಗಳು. ಇಲ್ಲಿ ಎದುರಾಳಿಗಳನ್ನ ಮಕಾಡೆ ಮಲಗಿಸಲು ಅವರದ್ದೇ ಆದ ಕಲೆಗಳನ್ನ ಕಲಿತಿರಬೇಕು. ಆ ಕಲಿತವನು ರಾಜಕಾರಣದ ಕ್ಷೇತ್ರದಲ್ಲಿ ಮಹಾಜಟ್ಟಿಯಾಗಿ ನಿಲ್ಲುತ್ತಾನೆ. ಅದಕ್ಕೆ ಸಿದ್ದರಾಮಯ್ಯ ಸ್ಪಷ್ಟ ನಿದರ್ಶನ. ನಂಜುಂಡಸ್ವಾಮಿ ಗರಡಿಯಲ್ಲಿ ಸಿದ್ದು ತಾಲೀಮು ಶುರು. ಹೋರಾಟದ ಮನೋಭಾವ ಬೆಳೆಸಿಕೊಂಡ ಟಗರು. ಸಿದ್ದರಾಮಯ್ಯ ಕಾನೂನು ವಿದ್ಯಾರ್ಥಿಯಾದಾಗಲೇ ಅವರನ್ನು ಸೆಳೆದಿದ್ದು ಪ್ರೊಫೆಸರ್ ನಂಜುಂಡಸ್ವಾಮಿಯವರು. ನಂಜುಂಡಸ್ವಾಮಿಯವರು ಕೇವಲ ಪ್ರೊಫೆಸರ್ ಆಗಿರಲಿಲ್ಲ, ಸಾಮಾಜಿಕ ಹೋರಾಟಗಾರರು ಆಗಿದ್ರು. ಅವರ ಹೋರಾಟದಿಂದ ಪ್ರಭಾವಿತರಾದ ಸಿದ್ದರಾಮಯ್ಯ ವ್ಯವಸ್ಥೆಯ ವಿರುದ್ಧ, ಅನ್ಯಾಯ ಅನೀತಿಗಳ ವಿರುದ್ಧ ಹೋರಾಟಕ್ಕೆ ಧುಮುಕಿದ್ರು. ಸರ್ಕಾರದ ವಿರುದ್ಧ ಚಳುವಳಿಗಳು, ಪ್ರತಿಭಟನೆಗಳಲ್ಲಿ ಭಾಗಿಯಾಗಲು ಸಿದ್ದು ಶುರು ಮಾಡಿದ್ರು. ಇಲ್ಲಿಂದಲೇ ಅವರಿಗೆ ರಾಜಕೀಯದ ಸಣ್ಣದೊಂದು ಕಾಲುದಾರಿ ತೆರೆದುಕೊಂಡಿತು. ಕ್ಲಾಸ್ ಮುಗಿದ ಮೇಲೆ 3 ಗಂಟೆ ರಾಜಕೀಯ ಪಾಠ. ರಾಜಕೀಯದಲ್ಲಿ ಆಸಕ್ತಿ ಹುಟ್ಟಿಸಿದ ಗುರು ನಂಜುಂಡಸ್ವಾಮಿ. ಎಸ್, ಸಿದ್ದರಾಮಯ್ಯನವರಿಗೆ ರಾಜಕಾರಣದ ಮೇಲೆ ಮೊದಲಿನಿಂದಲೂ ಆಸಕ್ತಿ ಇತ್ತು. ಆದರೆ ಅದಕ್ಕೆ ನೀರೆರೆದು ಪೋಷಿಸಿದ್ದು, ಅದನ್ನು ಇನ್ನಷ್ಟು ಚಿಗುರುವಂತೆ ಮಾಡಿದ್ದು ಅವರ ಮೊದಲ ಉಸ್ತಾದ್ ನಂಜುಂಡಸ್ವಾಮಿಯವರು. ಲಾ ಕಾಲೇಜಿನಲ್ಲಿ ಓದ್ತಿದ್ದಾಗ ಇವರಿಗೆ ಪಾಠ ಮಾಡ್ತಿದ್ದ ನಂಜುಂಡಸ್ವಾಮಿಯವರು ಕ್ಲಾಸ್ ಮುಗಿದ ಬಳಿಕ ಬರೋಬ್ಬರಿ 3 ಗಂಟೆಗಳ ಕಾಲ ರಾಜಕೀಯ ಚರ್ಚೆಗಳನ್ನ ತಮ್ಮ ವಿದ್ಯಾರ್ಥಿಗಳೊಂದಿಗೆ ಮಾಡ್ತಿದ್ರು. ಪ್ರಸ್ತುತ ರಾಜಕಾರಣದ ಬಗ್ಗೆ ವಿಚಾರ ವಿಮರ್ಶೆಗಳು ಅಲ್ಲಿ ನಡೀತಾ ಇದ್ವು. ಅದು ಸಿದ್ದರಾಮಯ್ಯರ ರಾಜಕಾರಣದ ಅಂಗಳಕ್ಕೆ ಮೊದಲಡಿ ಇಡಲು ಮೊದಲ ಕಿಡಿ ಹೊತ್ತಿಸಿತ್ತು.
ವಕೀಲ ವೃತ್ತಿಯಿಂದ ನೇರ ರಾಜಕೀಯಕ್ಕೆ ಎಂಟ್ರಿ. ಜಾರ್ಜ್ ಫರ್ನಾಂಡಿಸ್ ಹೇಳಿದ್ದಕ್ಕೆ ಲೋಕಸಭೆ ಸ್ಪರ್ಧೆ. ಸಿದ್ದರಾಮಯ್ಯ ವಕೀಲ ವೃತ್ತಿಯಲ್ಲಿದ್ದಾಗಲೇ ರಾಜಕೀಯ ಪ್ರವೇಶ ಮಾಡಿದ್ರು. ಪಂಚಾಯಿತಿ ಮಾಡಿ ತಾಲೂಕು ಬೋರ್ಡ್ ಎಲೆಕ್ಷನ್ನಲ್ಲಿ ಸಿದ್ದು ಮೊದಲ ಬಾರಿ ಗೆಲ್ತಾರೆ. ಬಳಿಕ ಅದೇ ವೇಳೆ ಜನತಾ ಪಾರ್ಟಿ ಹಲವು ಹೋಳುಗಳಾಗಿರುತ್ತವೆ. ಲೋಕದಳದಲ್ಲಿದ್ದ ಜಾರ್ಜ್ ಫರ್ನಾಂಡಿಸ್ 1980ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲುವಂತೆ ಸೂಚಿಸುತ್ತಾರೆ. ಜಾರ್ಜ್ ಫರ್ನಾಂಡಿಸ್ ಹೋರಾಟಗಳಿಂದ ಪ್ರೇರಿತರಾಗಿದ್ದ ಸಿದ್ದು ಅವರ ಹೇಳಿಕೆ ಮೇರೆಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲ್ತಾರೆ. ಬಳಿಕ 1983ರಲ್ಲಿ ಸ್ವತಂತ್ರವಾಗಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಯಾರೂ ಊಹಿಸದ ರೀತಿಯಲ್ಲಿ ಜಯಭೇರಿ ಬಾರಿಸ್ತಾರೆ. ಪಂಚಾಯಿತಿ 1985ರಲ್ಲಿ ಜನತಾ ಪಾರ್ಟಿ ಸೇರಿದ ಸಿದ್ದರಾಮಯ್ಯ ರಾಮಕೃಷ್ಣ ಹೆಗಡೆ ಸಂಪುಟದಲ್ಲಿ ಮೊದಲ ಬಾರಿ ಮಂತ್ರಿ. ಸಿದ್ದು ರಾಜಕೀಯ ಬದುಕಿನಲ್ಲಿ ಅವಕಾಶಗಳು ಅವರನ್ನ ಹುಡುಕಿಕೊಂಡು ಬಂದವು. ಅದು ಕೂಡ ತುಂಬಾ ಕಡಿಮೆ ಸಮಯದಲ್ಲಿಯೇ. ಶಾಸಕರಾಗಿ ಆಯ್ಕೆಯಾದ 2 ವರ್ಷದಲ್ಲಿ ಸಿಎಂ ಸಿದ್ದು ರಾಮಕೃಷ್ಣ ಹೆಗಡೆಯವರ ಸಂಪುಟದಲ್ಲಿ ಮಂತ್ರಿಯಾದರು. ಜನತಾ ಪಾರ್ಟಿ ಸೇರಿದ ಬಳಿಕ ರಾಮಕೃಷ್ಣ ಹೆಗಡೆಯವರ ಸಂಪರ್ಕಕ್ಕೆ ಬಂದ ಸಿದ್ದು ಅವರ ಸಂಪುಟದಲ್ಲಿ ಪಶುಸಂಗೋಪನಾ ಮತ್ತು ಪಶುವೈದ್ಯಕೀಯ ಸೇವೆ ಸಚಿವಾಲಯದ ಮಂತ್ರಿಯಾದರು. ಅಲ್ಲಿಂದ ರಾಮಕೃಷ್ಣ ಹೆಗಡೆಯವರೊಂದಿಗೂ ಅವರ ನಂಟು ತುಂಬಾ ಚೆನ್ನಾಗಿತ್ತು. ಅವರ ನಾಯಕತ್ವದಲ್ಲಿಯೂ ಕೂಡ ಸಿದ್ದು ರಾಜಕಾರಣದ ಹಲವು ಪಟ್ಟುಗಳನ್ನ ಕಲಿತರು. ಸಾವಿರದ 1989ರಲ್ಲಿ ಸಿದ್ದರಾಮಯ್ಯಗೆ ಮೊದಲ ಸೋಲು. ಜನತಾ ದಳದ ಮುಖ್ಯ ಕಾರ್ಯದರ್ಶಿಯಾದ ಸಿದ್ದು. ಇದು ಸಿದ್ದರಾಮಯ್ಯ ಕೂಡ ಊಹಿಸಲಾಗದ ಸಂಗತಿ. 1989 ಜನತಾದಳದಿಂದ ಟಿಕೆಟ್ ಪಡೆದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ಸಿದ್ದರಾಮಯ್ಯ ಕಾಂಗ್ರೆಸ್ನ ರಾಜಶೇಖರ್ ಮೂರ್ತಿ ವಿರುದ್ಧ ದೊಡ್ಡ ಸೋಲನ್ನ ಅನುಭವಿಸಿದ್ರು. ಇದು ಸಿದ್ದು ರಾಜಕೀಯ ಬದುಕಿನ ಮೊದಲ ಸೋಲಾಗಿತ್ತು. ಅದಕ್ಕೆ ಕಾರಣವೂ ಇತ್ತು. ಸಿದ್ದರಾಮಯ್ಯ ಅದಾಗಲೇ ಪ್ರಭಾವಿ ನಾಯಕರ ಸಾಲಿನಲ್ಲಿ ಗುರುತಿಸಿಕೊಂಡಿದ್ರು. ಹೀಗಾಗಿ ಈಗಾಗಲೇ 2 ಬಾರಿ ಗೆದ್ದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸರಳವಾಗಿ ಮತ ಬರುತ್ತವೆ ಅಂತ ಪಕ್ಷ ಸಂಘಟನೆಗಾಗಿ ಬೇರೆ ಕಡೆಯೆಲ್ಲ ಪ್ರಚಾರದಲ್ಲಿ ಪಾಲ್ಗೊಂಡ್ರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅವರು ಪ್ರಚಾರ ಕೈಗೊಂಡಿದ್ದು 2 ಬಾರಿ. ಹೀಗಾಗಿ ಚುನಾವಣೆಯಲ್ಲಿ ಅವರಿಗೆ ಹಿನ್ನಡೆಯಾಯಿತು. ಇದೇ ವೇಳೆ ದೇವೇಗೌಡರು ಅವರಿಗೆ ಪಕ್ಷದ ಮುಖ್ಯ ಕಾರ್ಯದರ್ಶಿ ಹುದ್ದೆಯನ್ನು ನೀಡಿದ್ರು. ಸಾವಿರದ 1994ರಲ್ಲಿ ಮತ್ತೆ ಬೌನ್ಸ್ ಬ್ಯಾಕ್ ಆದ ಸಿದ್ದರಾಮಯ್ಯ. ಅದೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಭರ್ಜರಿ ಗೆಲುವು. 1989ರ ಸೋಲಿನ ಬಳಿಕ ಪುಟಿದೆದ್ದ ಸಿದ್ದರಾಮಯ್ಯ 1994ರ ವಿಧಾನಸಭಾ ಚುನಾವಣೆಯಲ್ಲಿ ಅದೇ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಈ ಬಾರಿ ಪ್ರಚಂಡ ಬಹುಮತದಿಂದ ಗೆದ್ದ ಸಿದ್ದು ದೇವೇಗೌಡರು ಸಿಎಂ ಆದ ವೇಳೆ ಅವರ ಕ್ಯಾಬಿನೆಟ್ನಲ್ಲಿ ಹಣಕಾಸು ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಅನೇಕ ಟೀಕೆಗಳ ನಡುವೆಯೇ ಅವರು ತಮ್ಮ ಮೊದಲ ಬಜೆಟ್ ಮಂಡನೆ ಮಾಡಿದ್ರು. ಇಂದು ಅದೇ ಸಿದ್ದರಾಮಯ್ಯ ಬಜೆಟ್ ಮಂಡನೆ ವಿಚಾರದಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಇತಿಹಾಸವನ್ನೇ ಬರೆದಿದ್ದಾರೆ. ಒಂದು ಹಂತದಲ್ಲಿ ಜೆಡಿಎಸ್ ಕೂಡ ಅವರಿಗೆ ದೊಡ್ಡ ಗರಡಿ ಮನೆಯಂತಾಗಿತ್ತು. ಇಲ್ಲೂ ಕೂಡ ಅವರು ಅನೇಕ ರಾಜಕೀಯ ತಾಲೀಮುಗಳನ್ನ ಕಲಿತರು. ಅದರಲ್ಲೂ ಅಹಿಂದ ಪಟ್ಟು ವರಸೆಗಳು ಕರಗತವಾಗಿದ್ದು ಇಲ್ಲಿಯೇ. ಇಲ್ಲಿಂದಲೇ ಅವರ ರಾಜಕೀಯ ಬದುಕಿನ ದಿಕ್ಕು ಕೂಡ ಬದಲಾಯಿತು. ಸಿದ್ದು ರಾಜಕೀಯ ಜೀವನದಲ್ಲಿ ಅನೇಕ ಹಿರಿಯ ನಾಯಕರು ಅವರಿಗೆ ಮಾದರಿಯಾಗಿದ್ದಾರೆ. ಜೆಪಿಯವರ ಹೋರಾಟ ಅವರನ್ನ ಸೆಳೆದಿತ್ತು. ರಾಮಕೃಷ್ಣ ಹೆಗಡೆಯವರ ರಾಜಕಾರಣ ಅವರಿಗೆ ಹೊಸ ಹಾದಿಯನ್ನ ತೋರಿಸಿತು. ಹೀಗೆ ಹಲವು ನಾಯಕರು ಅವರಿಗೆ ಮಾರ್ಗದರ್ಶಕರಾಗಿ, ಗುರುವಾಗಿ ರಾಜಕೀಯ ಕುಸ್ತಿ ಕಣದ ಸಾಂಪ್ರದಾಯಿಕ ಪಟ್ಟುಗಳನ್ನ ಕಲಿಸಿಕೊಟ್ಟಿದ್ರು. ಜನತಾ ಪಾರ್ಟಿ, ಜನತಾದಳದಲ್ಲಿ ಸಿದ್ದು ಪಡೆದ ಅನುಭವ ಎಂಥದ್ದು? ಸದ್ಯ ರಾಜ್ಯ ರಾಜಕಾರಣದಲ್ಲಿ ತಾವೇ ಒಬ್ಬ ಸೇನಾ ನಾಯಕನಾಗಿ, ರಾಜಕೀಯ ನಿಷ್ಣಾತನಾಗಿ ಬೆಳೆದಿದ್ದು ಹೇಗೆ?
ಚಾಮುಂಡೇಶ್ವರಿ ಕ್ಷೇತ್ರ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿಗೆ 108 ತಿರುವು ಕೊಟ್ಟ ಕ್ಷೇತ್ರ. ಇದೇ ಕ್ಷೇತ್ರದಲ್ಲಿ ಸಿದ್ದು ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು, ಇದೇ ಕ್ಷೇತ್ರದಿಂದ ಗೆದ್ದು ಸಿಎಂ ಪಟ್ಟ ಗಟ್ಟಿ ಮಾಡಿಕೊಂಡಿದ್ದು. ಆದರೆ 1994ರಲ್ಲಿ ಚಾಮುಂಡೇಶ್ವರಿಯಲ್ಲಿ ಸಿಕ್ಕ ಗೆಲುವಿದೆಯಲ್ಲ, ಅದು ಸಿದ್ದು ರಾಜಕೀಯ ಬದುಕನ್ನ ಮತ್ತೊಂದು ಎತ್ತರಕ್ಕೆ ಕರೆದೊಯ್ದಿತ್ತು. ಜನತಾದಳ ಸರ್ಕಾರದಲ್ಲಿ ಸಿದ್ದುಗೆ ದೊಡ್ಡ ಸ್ಥಾನಮಾನ ಸಿಗುವಂತೆ ನೋಡಿಕೊಂಡಿತ್ತು. 1994ರ ಗೆಲುವಿನ ಬಳಿಕ ಸಿದ್ದರಾಮಯ್ಯ ರಾಜಕೀಯ ಬದುಕಿನಲ್ಲಿ ಬಂದ ಪ್ರಮುಖ ನಾಯಕರು ಯಾರು? ಅವರಿಂದ ಸಿದ್ದರಾಮಯ್ಯ ಕಲಿತಿದ್ದು ಏನು? ಇಲ್ಲಿದೆ ಡೀಟೇಲ್ಸ್. ಸಾವಿರದ 1989ರ ಸೋಲಿನ ಬಳಿಕ ಪುಟಿದೆದ್ದ ಸಿದ್ದರಾಮಯ್ಯ ಬಿದ್ದ ಜಾಗದಲ್ಲಿಯೇ ಮತ್ತೆ ಎದ್ದು ನಿಂತರು. ಸೋಲಿಗೆ ಸವಾಲೊಡ್ಡಿ ಗೆಲುವಿನ ಬಾವುಟ ಹಾರಿಸಿದ್ರು. ಅಲ್ಲಿಂದ ಸಿದ್ದರಾಮಯ್ಯ ರಾಜಕೀಯ ಹಾದಿ ಮತ್ತೊಂದು ಮಜಲಿಗೆ ತೆರೆದುಕೊಳ್ತಾ ಹೋಯಿತು. ಮೊದಲ ಬಾರಿ ಪವರ್ಫುಲ್ ಸಚಿವ ಸ್ಥಾನ ಅವರಿಗೆ ದೊರೆಯಿತು. ಗೌಡರ ಕ್ಯಾಬಿನೆಟ್ನಲ್ಲಿ ಸಿದ್ದು ಹಣಕಾಸು ಮಂತ್ರಿ. ಮೊದಲ ಬಾರಿಗೆ ಪವರ್ಫುಲ್ ಮಂತ್ರಿಗಿರಿ ಸಿದ್ದು ಪಾಲಿಗೆ. ರಾಮಕೃಷ್ಣ ಹೆಗಡೆಯವರ ಸಚಿವ ಸಂಪುಟದಲ್ಲಿ ಸಾಧಾರಣ ಮಂತ್ರಿಗಿರಿ ಪಡೆದಿದ್ದ ಸಿದ್ದು ಜನತಾದಳದ ಸರ್ಕಾರದಲ್ಲಿ ಪ್ರಮುಖ ಹುದ್ದೆಯನ್ನ ಅಲಂಕರಿಸಿದ್ರು. ಅವರಿಗೆ ಇಷ್ಟವಿಲ್ಲದ ಹಣಕಾಸು ಸಚಿವ ಸ್ಥಾನವನ್ನ ದೇವೇಗೌಡರ ಒತ್ತಾಯ ಹಾಗೂ ನಂಬಿಕೆಯ ಮೇಲೆ ಒಪ್ಪಿಕೊಂಡ್ರು. ಬಳಿಕ ತಮ್ಮ ರಾಜಕೀಯ ಜೀವನದ ಮೊಟ್ಟ ಮೊದಲ ಬಜೆಟ್ ಅನ್ನು ಕೂಡ ಮಂಡಿಸಿದ್ರು. ಅದಾದ ಬಳಿಕ ದೇವೇಗೌಡರು ಕೇಂದ್ರ ರಾಜಕಾರಣಕ್ಕೆ ಶಿಫ್ಟ್ ಆಗಿ ಪ್ರಧಾನಿ ಹುದ್ದೆ ಅಲಂಕರಿಸಿದಾಗ ಜೆಎಚ್ ಪಟೇಲ್ ಅವರಿಗೆ ಸಿಎಂ ಸ್ಥಾನ ಬಿಟ್ಟು ಅವರು ಕೇಂದ್ರದಲ್ಲಿ ಪ್ರಧಾನಿಯಾಗಿ ವಿರಾಜಮಾನರಾದ್ರು. ಜೆಎಚ್ ಪಟೇಲ್ರ ಸರ್ಕಾರದಲ್ಲಿ ಸಿದ್ದು ಡಿಸಿಎಂ. ಇಲ್ಲಿಂದಲೇ ಶುರುವಾಯಿತು ಸಿದ್ದು ಹೊಸ ರಹದಾರಿ. 1996ರಲ್ಲಿ ಜೆಎಚ್ ಪಟೇಲ್ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ನೇಮಿಸಿದ ದೇವೇಗೌಡರು ಸಿದ್ದರಾಮಯ್ಯರನ್ನ ಉಪಮುಖ್ಯಮಂತ್ರಿಯನ್ನಾಗಿ ನಿಯೋಜಿಸಿ ಅವರು ದೆಹಲಿಗೆ ತೆರಳಿದ್ರು. ಅದಾದ ಬಳಿಕ 1999ರಲ್ಲಿ ಜನತಾದಳ ಹೋಳಾಯಿತು. ಸಿದ್ದು ಡಿಸಿಎಂ ಸ್ಥಾನದಿಂದ ಕೆಳಗಿಳಿದು ದೇವೇಗೌಡರ ಜನತಾದಳ ಸೆಕ್ಯುಲರ್ ಪಕ್ಷವನ್ನ ಸೇರಿಕೊಂಡ್ರು. 1999ರಲ್ಲಿ ಜೆಡಿಎಸ್ ಚುನಾವಣೆಯಲ್ಲಿ ಸಂಪೂರ್ಣ ನೆಲಕಚ್ಚಿತ್ತು. ಎಸ್ಎಂ ಕೃಷ್ಣ ಸಿಎಂ ಆಗಿ 2004ರವರೆಗೆ ಕಾಂಗ್ರೆಸ್ ಸರ್ಕಾರವನ್ನ ನಡೆಸಿದ್ರು. 2004ರಲ್ಲಿ ಪುನಃ ಚುನಾವಣೆ ಬಂದಾಗ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಧರ್ಮ್ ಸಿಂಗ್ ಸಿಎಂ ಆದ್ರೆ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾದ್ರು. ಇದೇ ವೇಳೆ ಪಕ್ಷ ಬಲವರ್ಧನೆಗೆ ಹಮ್ಮಿಕೊಂಡ ಅಹಿಂದ ಸಮಾವೇಶ ಸಿದ್ದರಾಮಯ್ಯರನ್ನ ಬೇರೆಯದ್ದೇ ಎತ್ತರಕ್ಕೆ ಕೊಂಡೊಯ್ತು. ಹೀಗೆ 1983ರಿಂದ 2004ರವರೆಗೆ ಸಿದ್ದು ರಾಜಕೀಯ ಬದುಕಿನಲ್ಲಿ ಅನೇಕ ನಾಯಕರು ಪ್ರೇರಣೆಯಾಗಿದ್ದಾರೆ. ಅವರಿಂದ ರಾಜಕೀಯ ಪಯಣವನ್ನು ಸಿದ್ದು ಕಲಿತುಕೊಂಡಿದ್ದಾರೆ. ಇವ್ರಿಗಿಂತ ವಯಸ್ಸಿನಲ್ಲಿ ಚಿಕ್ಕ. 2004ರಲ್ಲಿ ಸಿದ್ದರಾಮಯ್ಯನಲ್ಲಿ ಹೊಸ ನಾಯಕನ ಉದಯ. ಅಹಿಂದ ಸಮಾವೇಶದಿಂದ ಸಿದ್ದು ಖ್ಯಾತಿ ಮತ್ತಷ್ಟು ಉತ್ತುಂಗಕ್ಕೆ. 2004ರಲ್ಲಿ ಧರ್ಮಸಿಂಗ್ ಸಿಎಂ ಆಗಿದ್ದ ವೇಳೆ ಸಿದ್ದರಾಮಯ್ಯ ಡಿಸಿಎಂ ಹಾಗೂ ಹಣಕಾಸು ಮಂತ್ರಿಯಾಗಿದ್ರು. ಇದೇ ವೇಳೆ ಪಕ್ಷ ಬಲವರ್ಧನೆಗೆ ಹಾಗೂ ಅವರ ನಾಯಕತ್ವ ಬಲಪಡಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಅಹಿಂದ ಸಮಾವೇಶ ಹಮ್ಮಿಕೊಂಡ್ರು. ಅದರಲ್ಲೂ ಅವರು ಹುಬ್ಬಳ್ಳಿಯಲ್ಲಿ ನಡೆಸಿದ ಅಹಿಂದ ಸಮಾವೇಶ ದೊಡ್ಡ ಮಟ್ಟದ ಯಶಸ್ಸು ತಂದುಕೊಟ್ಟಿತ್ತು. ಸುಮಾರು 4ರಿಂದ 5 ಲಕ್ಷ ಜನರು ಹುಬ್ಬಳ್ಳಿಯಲ್ಲಿ ಸೇರಿದ್ರು. ಸಿದ್ದು ಜನಪ್ರಿಯತೆ ಹೆಚ್ಚುತ್ತಲೇ ಹೋಯಿತು. ಆದರೆ ಸಿದ್ದು ಅಹಿಂದ ಸಮಾವೇಶಕ್ಕೆ ದೇವೇಗೌಡರ ಪ್ರಬಲ ವಿರೋಧವಿತ್ತು. ಸಮಾವೇಶ ಆಗ್ಲಿ, ಆದ್ರೆ ಅದು ಪಕ್ಷದ ಚೌಕಟ್ಟಿನಲ್ಲಿ ಜೆಡಿಎಸ್ ಹೆಸರಿನಲ್ಲಿ ಆಗ್ಲಿ ಅಂತ ಸಿದ್ದರಾಮಯ್ಯಗೆ ತಾಕೀತು ಮಾಡಿದ್ರು. ಆದರೆ ಸಿದ್ದು ಅದಕ್ಕೆ ಸೊಪ್ಪು ಹಾಕಲಿಲ್ಲ. ತಮ್ಮ ಅಹಿಂದ ಸಮಾವೇಶವನ್ನ ಮುನ್ನಡೆಸಿದ್ರು. ಅಹಿಂದ ಸಮಾವೇಶದ ಹವ ಯಾವ ಮಟ್ಟಿಗೆ ಸೃಷ್ಟಿಯಾಗಿತ್ತು ಅಂದ್ರೆ ಆ ಸಮಾವೇಶಕ್ಕೆ ಖುದ್ದು ಕಾಂಗ್ರೆಸ್ ನಾಯಕರೇ ಬಂದು ಭಾಗವಹಿಸಲು ಶುರು ಮಾಡಿದ್ರು. ಇದೇ ವೇಳೆಯೇ ದೇವೇಗೌಡರು ಸಿದ್ದರಾಮಯ್ಯರನ್ನ ಪಕ್ಷದಿಂದ ಉಚ್ಚಾಟಿಸಿದ್ರು. ಇದು ಸಿದ್ದರಾಮಯ್ಯ ಯಶಸ್ವಿಗೆ ಮತ್ತೊಂದು ಮೆಟ್ಟಿಲಾಗಿ ಪರಿಣಮಿಸಿತೇ ಹೊರತು ಯಾವುದೇ ನಷ್ಟವನ್ನುಂಟು ಮಾಡಲಿಲ್ಲ. ಎಲ್ಲ ಗರಡಿ ತೊರೆದು ಆಚೆ ಬಂದ ರಾಜಕೀಯ ಪಟು. ಸಿದ್ದು ಹೊಸ ಪಟ್ಟುಗಳಿಗೆ ಕೈ ಫಿದಾ, ರತ್ನಗಂಬಳಿಯ ಸ್ವಾಗತ.
ರಾಜಕೀಯ ಕುಸ್ತಿ ಅಂಗಳದಲ್ಲಿ ಎಲ್ಲಾ ಪಟ್ಟು ವರಸೆಗಳನ್ನ ಕಲಿತು ಮುಗಿಸಿದ್ದ ಸಿದ್ದು ತಮ್ಮದೇ ಅಹಿಂದ ಎಂಬ ಹೊಸ ತಾಲೀಮು ನಡೆಸಿದ್ರು. ಅದರಿಂದ ರಾಜ್ಯದಲ್ಲಿ ದೊಡ್ಡ ಜನಮನ್ನಣೆಯೂ ದೊರೆತಿತ್ತು. ಹೀಗಾಗಿ ಈ ರಾಜಕೀಯ ಪಟುವಿನ ಖುದ್ದು ತಾನೇ ಒಬ್ಬ ಉಸ್ತಾದ್ ರೀತಿಯಾಗಿ ಹೊರಹೊಮ್ಮಿದ್ರು. ಯಾವ ಗರಡಿ ಮನೆಯ ನೆರವು ಕೂಡ ಬೇಕಿರಲಿಲ್ಲ. ಅವರ ಶಕ್ತಿ ಗುರುತಿಸಿ ಅಖಾಡಕ್ಕೆ ಇಳಿಸಲು ಹಲವರು ಮುಂದಾಗಿದ್ರು. ಅದೇ ಕಾಲಘಟ್ಟದಲ್ಲಿ ಹಿಂದುಳಿದ ವರ್ಗಗಳ ಮತಗಳನ್ನ ಕಳೆದುಕೊಳ್ತಿದ್ದ ಕಾಂಗ್ರೆಸ್ ಸಿದ್ದರಾಮಯ್ಯಗೆ ರತ್ನಗಂಬಳಿ ಹಾಸಿ ಕರೆಯಿತು. ಆರಂಭದಲ್ಲಿ ಅಷ್ಟು ದೊಡ್ಡ ಸ್ಥಾನಗಳು ಸಿಗದೇ ಇದ್ರೂ 2008ರಿಂದ ಸಿದ್ದು ರಾಜಕೀಯ ಬದುಕು ಸಿಎಂ ಕುರ್ಚಿಯತ್ತ ಕರೆದುಕೊಂಡು ಹೋಯಿತು. ಬಳ್ಳಾರಿ ಗಣಿ ಧಣಿಗಳಿಗೆ ಸೆಡ್ಡು ಹೊಡೆದ ಕೈಪಟು ಪಾದಯಾತ್ರೆ ಹಾಗೂ ಹೋರಾಟಗಳ ಮೂಲಕ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದು ಮೊದಲ ಬಾರಿ ಸಿಎಂ ಆದ್ರು. ಇಂದಿಗೂ ಗುರುವಿನ ನೆರವನ್ನು ಮರೆಯದ ಸಿದ್ದು ಮೇಲುಕೋಟೆಯಲ್ಲಿ ಸ್ಪರ್ಧಿಸಲ್ಲ ಕಾಂಗ್ರೆಸ್ ಕಟ್ಟಾಳು. ಗುರು ಪರಂಪರೆಯನ್ನು ನೆನೆಯುವುದು ಸದಾ ಭಾರತೀಯ ಸಂಸ್ಕೃತಿ. ಅದನ್ನ ಸಿದ್ದರಾಮಯ್ಯ ಕೂಡ ಮರೆತಿಲ್ಲ. ಅವರು ಸಿಎಂ ಆದ ಬಳಿಕ ಇಂದಿಗೂ ಕೂಡ ಮೇಲುಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲ್ಲ. ಇದು ಸಿದ್ದು ಪಾಲಿಸಿಕೊಂಡು ಬಂದಿರುವ ಸಂಪ್ರದಾಯ. ಕಾರಣ ಅದು ಅವರ ರಾಜಕೀಯ ಗುರು ನಂಜುಂಡಸ್ವಾಮಿಯವರ ಕ್ಷೇತ್ರ. ಹೀಗಾಗಿ ಅಲ್ಲಿ ಕೈ ಕ್ಯಾಂಡಿಡೇಟ್ ಇರಲ್ಲ. ನಂಜುಂಡಸ್ವಾಮಿ ಬಳಿಕ ಆ ಕ್ಷೇತ್ರದಲ್ಲಿ ರೈತ ಹೋರಾಟಗಾರ ಪುಟ್ಟಣ್ಣಯ್ಯನವರು ಸ್ಪರ್ಧಿಸಲು ಆರಂಭಿಸಿದ್ರು. ಅವರ ಕಾಲವಾದ ಬಳಿಕ ಈಗ ಅವರ ಪುತ್ರ ದರ್ಶನ್ ಪುಟ್ಟಣ್ಣಯ್ಯ ನಿಭಾಯಿಸುತ್ತಿದ್ದಾರೆ. ಹೀಗಾಗಿ ತಮ್ಮ ರಾಜಕೀಯ ಗುರುವಿನ ನೆಲದಲ್ಲಿ ಇಂದಿಗೂ ಕಾಂಗ್ರೆಸ್ ಪಕ್ಷ ಸ್ಪರ್ಧಿಸದಂತೆ ನೋಡಿಕೊಂಡು ಬಂದಿದ್ದು ಸಿದ್ದರಾಮಯ್ಯ. ಈ ಮೂಲಕ ತಮ್ಮ ರಾಜಕೀಯ ಮೊದಲ ಉಸ್ತಾದ್ಗೆ ಗೌರವ ಸಲ್ಲಿಸುತ್ತಿದ್ದಾರೆ ಸಿದ್ದರಾಮಯ್ಯ. ಕಾಂಗ್ರೆಸ್ನಲ್ಲಿ ತಮ್ಮದೇ ಕೋಟೆ ಕಟ್ಟಿಕೊಂಡ ಸಿದ್ದು. ಕೈಪಾಳ್ಯಕ್ಕೆ ಸಿದ್ದರಾಮಯ್ಯ ಏಕೈಕ ಸರ್ವಸೇನಾನಿ. ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಬಂದ ಬಳಿಕ ಎದುರಾದ ಸವಾಲುಗಳು ಒಂದೆರಡಲ್ಲ. ಈ ಹಿಂದಿನ ಭಾಗದಲ್ಲಿ ಹೇಳಿದಂತೆ ಚಾಮುಂಡೇಶ್ವರಿ ಉಪಚುನಾವಣೆಯಲ್ಲಿ ಅವರನ್ನ ಸೋಲಿಸಲು ಖುದ್ದು ಕಾಂಗ್ರೆಸ್ಸಿಗರೇ ಷಡ್ಯಂತ್ರ ಹೆಣೆದಿದ್ರು. ಆದರೆ ಈ ವೇಳೆ ಸಿದ್ದು ಬೆನ್ನಿಗೆ ನಿಂತಿದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯವರು. ಅವರ ಮನವಿ ಬಳಿಕ ದಲಿತ ಓಟುಗಳು ಸಿದ್ದು ಜೋಳಿಗೆಗೆ ಬಂದು ಸೇರಿದ್ವು. ಇದಾದ ಬಳಿಕ ಸಿದ್ದರಾಮಯ್ಯ ಹಿಂದಿರುಗಿ ನೋಡಲೇ ಇಲ್ಲ. ಕಾಂಗ್ರೆಸ್ನಲ್ಲಿ ತಾವೇ ಒಬ್ಬ ಉಸ್ತಾದ್ ರೀತಿ ಬೆಳೆದ್ರು. ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್, ಕೆಎನ್ ರಾಜಣ್ಣ ಸೇರಿದಂತೆ ಹಲವು ರಾಜಕೀಯ ಪಟುಗಳನ್ನ ಬೆಳೆಸಿದ್ರು. ಪಕ್ಷವನ್ನ ಕೂಡ ಮತ್ತಷ್ಟು ಬಲಿಷ್ಠಗೊಳಿಸಿದ್ರು. ಯಾವತ್ತೂ ಅಹಿಂದ ಮತಗಳು ತಮ್ಮನ್ನ ಬಿಟ್ಟು ಹೋಗದಂತೆ ನೋಡಿಕೊಂಡ್ರು. ಇದೇ ಕಾರಣದಿಂದಾಗಿಯೇ ಸಿದ್ದು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ವ ಸೇನಾನಿಯಂತೆ ನಿಂತಿದ್ದಾರೆ. ಅವರ ಹತ್ತಿರಕ್ಕೂ ಯಾರೂ ಬಾರದ ರೀತಿಯಲ್ಲಿ ಇಡೀ ಕರ್ನಾಟಕದ ಯಾವುದೇ ಮೂಲೆಯಿಂದ ಕೇವಲ ತಮ್ಮ ಹೆಸರಿನಿಂದಲೇ ಮತ ತರುವ ಶಕ್ತಿಯನ್ನ ಪಡೆದಿದ್ದಾರೆ. ಈ ಗಟ್ಟಿತನವೆಲ್ಲ ಬಂದಿದ್ದು ಹಿಂದಿನ ಗರಡಿಯಲ್ಲಿ ಹಾಕಿದ ಪಟ್ಟು ಸಾಮುಗಳ ಫಲ, ಆ ಗರಡಿಯ ಗುರುಗಳ ಮಾರ್ಗದರ್ಶನದ ಫಲ. ಸಿದ್ದು ಬದುಕಿನಲ್ಲಿ ಬಂದ ರಾಜಕೀಯ ಗುರುಗಳು ಹಲವರು. ಆದರೆ ಅವರು ಸದಾ ನೆನೆಯುವುದು ನಂಜುಂಡಸ್ವಾಮಿ ಹಾಗೂ ಬಿ ರಾಚಯ್ಯನವರನ್ನ. 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಸಿದ್ದು ಅನೇಕ ರಾಜಕೀಯ ತಂತ್ರಗಳನ್ನ ಹಿರಿಯ ನಾಯಕರಿಂದ ಕಲಿತರೆ ಇನ್ನೂ ಕೆಲವನ್ನ ಸ್ವಯಂ ಸಾಮರ್ಥ್ಯದಿಂದ ಬೆಳೆಸಿಕೊಂಡವರು. ಆ ಸಾಮರ್ಥ್ಯದಿಂದಾಗಿಯೇ ಇಂದಿಗೂ ರಾಜ್ಯ ರಾಜಕಾರಣದಲ್ಲಿ ಪ್ರಸ್ತುತರಾಗಿ ಉಳಿದುಕೊಂಡಿದ್ದಾರೆ. ಕಾಂಗ್ರೆಸ್ ಪಾಳ್ಯಕ್ಕೆ ಆನೆ ಬಲವಾಗಿ ನಿಂತಿದ್ದಾರೆ. ರಾಜ್ಯದ ಮಾಸ್ ಲೀಡರ್ಗಳಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.